ಕರೀರಿ ಅವಳನ್ನ. ಸಂಧ್ಯಾನ? ಯಾವ ಸಂಧ್ಯಾ? ಅಂಥವ್ರು ಯಾರೂ ಇಲ್ಲ ಈ ಮನೇಲಿ. ಇದು ಸಂಧ್ಯಾ ಮನೆ ಅಂತ ನಮಗೆ ಗೊತ್ತು. ನೀನೇ ಕರೀತ್ಯಾ ಇಲ್ವಾ? ಒಳಗೆ ನುಗ್ಗಿ ನಾವೇ ಹೇಳ್ಕೊಂಬರ್ಬೇಕಾ? ಹೇಯ್, ಯಾರು ನೀವೆಲ್ಲ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಈ ಮನೆಯಲ್ಲಿ ಸಂಧ್ಯಾ ಅನ್ನೋರೆಲ್ಲ ಯಾರೂ ಇಲ್ಲ. ಸುಮ್ಮನೆ ಬಂದು ಗಲಾಟೆ ಮಾಡಬೇಡಿ. ಗಲಾಟೆ ಮಾಡಬಾರ್ದಾ? ಸಾಲ ತಗೊಂಡು ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ರೆ ಸುಮ್ಮನೆ ಕುತ್ಕೊಬೇಕಾ? ಏಯ್ ಸಂಧ್ಯಾ, ಎಲ್ಲಿದ್ಯಾ? ನೀನೇ ಬರ್ತೀಯಾ ಇಲ್ಲ ನಾವೇ ಬರ್ಲಾ ಒಳಗೆ? ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಈ ಮನೆಯಲ್ಲಿ ಸಂಧ್ಯಾ ಅನ್ನೋರು ಯಾರೂ ಇಲ್ಲ. ಈಗಿನೀಗಲೇ ನೀವು ಇಲ್ಲಿಂದ ಹೊರಟ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ನನ್ನ ಫ್ರೆಂಡ್ ಒಬ್ರು ಕ್ರೈಮ್ ಬ್ರಾಂಚಲ್ಲೇ ಇರೋದು. ಈಗಲೇ ಫೋನ್ ಮಾಡ್ತೀನಿ. ಪೊಲೀಸ್ ಅಂದ್ರೆ ಎದ್ಕೊಂಡ್ಬಿಡ್ತೀವಾ? ಸರಿ ಬಿಡಿ, ಕಾಲ್ ಮಾಡ್ತೀನಿ. ಅವ್ರು ಬಂದಮೇಲೆ ಅವ್ರ ಜೊತೆನೆ ಮಾತಾಡಿ. ಏಯ್ ಸಂಧ್ಯಾ, ನೀನು ಈ ಮನೇಲಿದೆ ಅಂತ ನನಗೆ ಗೊತ್ತು. ಇವತ್ತು ಹೋಗ್ತೀವಿ, ನಾಳೆ ಬರಬೇಕಾಗಿರೋ ದುಡ್ಡೇನಾದ್ರೂ ಬಂದಿಲ್ಲ ಅಂದರೆ ನೀನೆಲ್ಲೂ ಓಡಾಡೋಕ್ಕಾಗಲ್ಲ. ಆಗ ಮಾಡ್ತೀವಿ. ಬನ್ರೋ. ಸೊಗಲಾಡಿ, ಯಾರಮ್ಮ ಅವರೆಲ್ಲ? ಯಾಕೆ ಬಂದಿದ್ರು? ತಥಾ ಅದು ಸಂಧ್ಯಾ. ಸಂಧ್ಯಾನ? ಸಂಧ್ಯಾ ಅಲ್ಲ ತತ, ಅದು ಚಂದ. ಚಂದ ಕೇಳಕ್ ಬಂದಿದ್ರು ತತ. ಗಣೇಶನ್ ಕೂರಿಸ್ತಿದಾರಂತೆ, ಅದಕ್ಕೆ ಚಂದ ವಸೂಲಿ ಮಾಡಕ್ ಬಂದಿದ್ದಾರೆ. ಚಂದ ವಸೂಲಿ ಮಾಡಕ? ಇವುಗಳು ಗಣೇಶನ್ ಕೂರ್ಸೋ ಥರ ಇದ್ದಾರೆ ನಮ್ಮ. ಸೊಗಲಾಡಿ, ಒಂದು ಕಾಲದಲ್ಲಿ ಗಣೇಶನ್ನ ಕೂರ್ಸೋದು ಅಂದರೆ ಅದು ಭಕ್ತಿಯಿಂದ ಕೂಡಿರ್ತಿತ್ತು. ಆದರೆ ಈಗ ಆ ಭಕ್ತಿಗಿಂತ ಶೋಕಿ ಜಾಸ್ತಿ ಆಗಿಬಿಟ್ಟಿದೆ.